ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮಗದೊಮ್ಮೆ. ಆದ್ರೆ ಈ ಮೋದಿ ಮೋದಿ ಅನ್ನುವಂತ ಶಬ್ದ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಚಿವ ಶಿವರಾಜ್ ತಂಗಡಿ ಅವರ ಕಿವಿಗೆ ಅದು ಮುಳ್ಳಲ್ಲಿ ಚುಚ್ಚಿದ್ರೆ ಹೆಂಗಾಗ್ತಾ ಇದೋ ಪಾಪ ಹಂಗಾಗ್ತಾ ಇದೆ ಬಂಧುಗಳು. ಇವತ್ತು ಯಾರಾದ್ರೂ ಮೋದಿ ಮೋದಿ ಅಂತೇಳಿ ಕೂಗಿದ್ರೆ ಅವ್ರ ಕಪಾಳಕ್ಕೆ ಕೊಡಿರಿ ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಎಷ್ಟು ತಲೆ ಕೆಟ್ಟಿರ್ಬೇಕು ಬಂಧುಗಳೇ. ಇವತ್ತು ಕಪಾಳಕ್ಕೆ ಕೊಡಿರಿ ಅಂತೇಳಿ ಸಂಸ್ಕಾರ ಸಂಸ್ಕೃತಿ ಇಲ್ದಿರುವಂತ ಒಂದು ಕಾಂಗ್ರೆಸ್ ಪಕ್ಷದ ಮಂತ್ರಿ ತಂಗಡಿಗೆ ಆ ಮಾತನ್ನು ಹೇಳಿದ್ರೆ, ಇವತ್ತು ತಂಗಡಿಗೆ ಕಪಾಳಕ್ಕೆ ಹೊಡಿಬೇಕಂತಂದ್ರೆ ನಮಗೆ ಒಂದು ಸೆಕೆಂಡ್ ಕೂಡ ಟೈಮ್ ಬೇಕಾಗಿಲ್ಲ ಬಂಧುಗಳೇ. ಇವತ್ತು ಆದ್ರೆ ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಸಂಸ್ಕೃತಿ ಅಲ್ಲ ಬಂಧುಗಳೇ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡುವುದು, ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೆ ಮತ ಚಲಾಯಿಸುವಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಮೋದಿ ಮೋದಿ ಅಂತೇಳಿ 2 ಬಾರಿ ತಾವು ನೆನೆಸ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀವು ಮತ ಚಲಾಯಿಸಿದ್ರೆ, ಆ 2 ಬಾರಿ ನೀವು ಮೋದಿ ಮೋದಿ ಅಂತೇಳಿ ನೀವು ಮತ ಚಲಾಯಿಸ್ತೀರಲ್ಲ, ಆ ತಂಗಡಿಗೆ 2 ಕಡೆ ಇರುವಂತ ಕೆನ್ನೆಗೆ ಕಪಾಳಕ್ಕೆ ಬಾರಿಸಿದಂಗಾಗುತ್ತೆ ಬಂಧುಗಳು. ಇವತ್ತು ಸಂಸ್ಕಾರ ಇಲ್ಲ. ಇವತ್ತು ನಾವು ಯಾವ್ದಾದ್ರು ನಮ್ಮ ಗ್ರಾಮಗಳಲ್ಲಿ ನಾವು ಹೋದ್ರೆ, ನಾವು ನಮ್ಮ ಗ್ರಾಮದಲ್ಲಿರುವಂತ ಹಿರಿಯರ ಬಗ್ಗೆ ಪರಿಚಯ ಮಾಡುವಂತ ಸಂದರ್ಭದಲ್ಲಿ ನಾವು ಯುವ ಮಿತ್ರರು, ನನ್ನ ಯುವ ಸ್ನೇಹಿತರು ಯಾವ್ದಾದ್ರು ಗ್ರಾಮಕ್ಕೆ ನಾವು ಈ ಪ್ರಚಾರಕ್ಕೆ ಹೋಗೋ ಸಂದರ್ಭದಲ್ಲಿ, ಅಣ್ಣ ಈ ಊರ್ನ ನಮ್ಮ ಯಜಮಾನ್ರಣ್ಣ, ಅವ್ರ 80 ವರ್ಷ ವಯಸ್ಸು ಅಂತೇಳಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ನಾವು ಅವ್ರ ಕಾಲಿಗೆ ನಮಸ್ಕಾರ ಮಾಡುವಂತ ರೀತಿಯಲ್ಲಿ ನಮ್ಗೆ ಪರಿಚಯ ಮಾಡಿಕೊಡ್ತಾರೆ. ಅದು ನಮ್ಮ ಸಂಸ್ಕಾರ, ಅದು ನಮ್ಮ ಸಂಸ್ಕೃತಿ ಬಂಧುಗಳೇ. ಅಂಥದ್ದು ಈ ಒಬ್ಬ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚನೇ ಕೊಂಡಾಡುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರೀತಿಯಿಂದ ಮೋದಿ ಮೋದಿ ಅಂತ ಕರೆದ್ರೆ ಕಪಾಳಕ್ಕೆ ಹೊಡಿದೆ ಅಂತಂದ್ರೆ, ಇವತ್ತು ತಂಗಡಿಗೆ ಯಾವೊಂದು ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ತಲುಪಿದೆ ಅಂತೇಳಿ ತಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಇವತ್ತೇನೋ ಒಂದು ಮಾತನ್ನು ಹೇಳ್ತಾ ಇದ್ರು, ಈ ಮಾತು ನಾನು ಕಪಾಳಕ್ಕೆ ಕೊಡಿರಿ ಅಂತಂದ್ರೆ ಕಪಾಳಕ್ಕೆ ಕೊಡಿರಿ ಅಂತ ನಾನು ಹೇಳಿಲ್ಲ. ಮೋದಿ ಮೋದಿ ಅಂತ ನಾವು ನೆನೆಸ್ಕೊಂಡು ನಾವೇನು ಮತ ಚಲಾಯಿಸ್ತೀವೋ ಅದೇ ಆ ತಗಡಿಗೆ ಕಪಾಳಕ್ಕೆ ಹೊಡೆದಂಗೆ ಆಗುತ್ತೆ ಅಂತ ನಾನು ಹೇಳಿದ್ರೆ, ಇವತ್ತು ಹೇಳ್ತಾ ಇದ್ದಾರಂತೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ, ಜನಾರ್ದನ್ ರೆಡ್ಡಿ ಅವ್ರನ್ನ ನಾನು ಬೆತ್ತಲವಾಗಿ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಂಧುಗಳೇ, ನಿನ್ನ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಕೈಯಲ್ಲಿ ಜನಾರ್ದನ್ ರೆಡ್ಡಿನ ಬೆತ್ತಲ ಮಾಡೋದಕ್ಕೆ ಆಗಿಲ್ಲ. ಅಧಿಕಾರಕ್ಕೆ ಬರೋದಕ್ಕೆ ಜನಾರ್ದನ್ ರೆಡ್ಡಿನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ 4 ವರ್ಷ ನನ್ನ ಜೈಲಲ್ಲಿ ಇಟ್ಟು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ನಾಚಿಕೆಯಿಂದ ನೀವು ತಲೆ ತಗ್ಗಿಸ್ಕೋಬೇಕು. ಬರ್ರಿ ಇವತ್ತು ಬರ್ತೀರಿ, ನೀವು ಅಧಿಕಾರಕ್ಕೆ ಹೆಂಗ್ ಬರ್ತೀರೋ ನಾನು ನೋಡ್ತೀನಿ. ನಾನು ಇವತ್ತು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿರುವಂತ ಜನರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಇವತ್ತು ಬಂಧುಗಳೇ, ನಾನು ಎಲ್ಲ ಕಡೆ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ನಂಬಿರೋದು ಕರ್ಮ ಸಿದ್ಧಾಂತ. ನಾವು ಏನು ಒಳ್ಳೇದನ್ನ ಮಾಡ್ಕೊಂತೀವೋ ಒಳ್ಳೇದೇ ನಮ್ಮ ಹಿಂದೆ ಬರುತ್ತೆ, ವಾಪಸ್ ಬರುತ್ತೆ. ಕೆಟ್ಟದನ್ನ ಮಾಡ್ಕೊಂಡ್ರೆ ಕೆಟ್ಟದ್ದು ನಮಗೆ ವಾಪಸ್ ಬರುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರ 10 ವರ್ಷದ ಮನಮೋಹನ್ ಸಿಂಗ್ ನೇತೃತ್ವದ ಅಧಿಕಾರದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದ UPA ಸರ್ಕಾರದಲ್ಲಿ ಇಡೀ ದೇಶವನ್ನ ಕೊಳ್ಳೆ ಹೊಡೆದು ಜನಾರ್ದನ್ ರೆಡ್ಡಿನ ಜೈಲಿಗೆ ಹಾಕಿದ್ದೀರಿ, ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ, ತಮಿಳುನಾಡಲ್ಲಿ ಕನಿಮೊಳಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ, ನಮ್ಮ ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಮಿತ್ ಶಾ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ನಿಮಗೆ ನಾಚಿಕೆ ಇಲ್ಲ? ಅಧಿಕಾರಕ್ಕೋಸ್ಕರ 25-30 ದೊಡ್ಡ ದೊಡ್ಡ ಕುಟುಂಬಗಳನ್ನ ಜೈಲಿಗೆ ಹಾಕುವಂತ ನೀವು ಪ್ರಯತ್ನ ಮಾಡಿ ನೀವು ಬೆತ್ತಲಾಗಿದ್ದೀರಿ ಈ ದೇಶದಲ್ಲಿ. ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತು ನೀವು ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಮನ್ನ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ತಂಗಡಿಗೆ ಏನ್ ಹೇಳ್ತಾ ಇದ್ದಾರಲ್ಲ ಬೆತ್ತಲ ಅಂತೇಳಿ, DK ಶಿವಕುಮಾರ್ನ ತಿಹಾರ್ ಜೈಲಿಗೆ ತಗೊಂಡೋಗಿ ಹಾಕಿದಾಗ ಎಲ್ಲಿಗೋಗಿದ್ದಪ್ಪ ನಿಮ್ಮ ಬೆತ್ತಲ ಮಾಡೋದು?